ಸಂಪರ್ಕದಲ್ಲಿರಿ ಸ್ಮಿತಾ ರಂಗನಾಥ್. ಹಾಗೆ ಹುಬ್ಬಳ್ಳಿಯಿಂದ ಪ್ರಕಾಶ್ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಹುಬ್ಬಳ್ಳಿಯಲ್ಲಿ ನೇಹಾ ತಾಯಿ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು. ಈಗ ನೀವು ಅಲ್ಲಿ ಇರ್ತೀರಾ, ಸೊ ವಿಚಾರಗಳು ಗೊತ್ತಾಗತ್ತೆ, ಅಂದ್ರೆ ಅವರ ತಂದೆ ತಾಯಿಯ ವರ್ಷನ್ ಏನು ಅನ್ನೋದು ಗೊತ್ತಾಗತ್ತೆ. ಅವರ ಅಳಲು ಏನು, ಮೊನ್ನೆ ನಾಯಕರು ಬಂದಾಗಲೂ ಹೇಳಿದ್ರು ಅಲ್ವಾ, ಈ ಫೋಟೋಗಳ ಕುರಿತಾಗಿ, ಆಮೇಲೆ ಇವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು ಅನ್ನೋ ವಿಚಾರದ ಕುರಿತಾಗಿ ನೇಹಾ ತಂದೆ ತಾಯಿ ಅಥವಾ ಕುಟುಂಬಸ್ಥರ ವರ್ಷನ್ ಏನು? ಎಸ್ ಶ್ರೀಲಕ್ಷ್ಮಿ, ಇದೀಗ ತಾನೇ ಏನು ಸ್ಮಿತಾ ಹೇಳಿದಾಗೆ ಈ ನೇಹಾ ಪ್ರಕರಣ ದಿನಕ್ಕೊಂದು, ನೇಹಾ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನೇಹಾ ಹತ್ಯೆ ಆದ ನಂತರ ದಿನಗಳಲ್ಲಿ ಸಾಕಷ್ಟು ಒಂದು ಅವರಿಬ್ಬರು ಜೊತೆಗಿರುವಂತಹ ಒಂದು ವಿಡಿಯೋಗಳು, ರೀಲ್ಸ್ಗಳು, ಫೋಟೋಗಳು ಸಾಕಷ್ಟು ಒಂದು ವೈರಲ್ ಆಗ್ತಾ ಇದ್ದಾವೆ. ಇನ್ನು ಫಯಾಜ್ ಪ್ರಮುಖವಾಗಿ ಫಯಾಜ್ ನೇಹಾ 2024 ಅಂತಕ್ಕಂಥ ಒಂದು ಇನ್ಸ್ಟಾ ID ಖಾತೆಯಿಂದ ಈ ಒಂದು ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಒಂದು ಕಡೆ ನೇಹಾಳ ತಂದೆ, ಅದೇ ರೀತಿ ಅವಳ ತಾಯಿ ಹೇಳ್ತಾ ಇರುವಂಥದ್ದು, ಕಾಲೇಜು ದಿನಗಳಲ್ಲಿ ನೇಹಾ ಮತ್ತು ಫಯಾಜ್ ಇಬ್ಬರ ಸ್ನೇಹ ಇತ್ತು. ಆದರೆ ಈ ಸ್ನೇಹದ ಫೋಟೋಗಳನ್ನು ಏನು ಈ ರೀತಿ ತಿರ್ಚುವ ಮೂಲಕ ಸೃಷ್ಟಿ ಅಂದರೆ ಒಂದು ಇನ್ಸ್ಟಾಗ್ರಾಮ್ ID ಖಾತೆಯನ್ನು ಸೃಷ್ಟಿ ಮಾಡುವ ಮೂಲಕ ಸುಳ್ಳು ಫೋಟೋಗಳನ್ನು, ಸುಳ್ಳು ವಿಡಿಯೋಗಳನ್ನು ಹರಿಬಿಡಲಾಗ್ತಾ ಇದೆ. ಈ ಕುರಿತಂತೆ ಸೈಬರ್ ಕ್ರೈಮ್ ಪೊಲೀಸರು ಸೂಕ್ತವಾದಂಥ ತನಿಖೆಯನ್ನು ಮಾಡುವ ಮೂಲಕ ತಪ್ಪಿತಸ್ಥರು, ಅಂದರೆ ಈ ರೀತಿ ಸುಳ್ಳು ಫೋಟೋಗಳನ್ನು, ವಿಡಿಯೋಗಳನ್ನು, ರೀಲ್ಸ್ಗಳನ್ನು ಹರಿಬಿಡ್ತಾ ಇರ್ತಕ್ಕಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಸೈಬರ್ ಕ್ರೈಮ್ಗೆ ನೇಹಾ ತಾಯಿ ದೂರನ್ನು ನೀಡಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ಕಡೆ ಏನು ನೇಹಾ ಹತ್ಯೆ ನಂತರ ದಿನಗಳಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು, ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಬೇರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹರಿಬಿಡಲಾಗ್ತಾ ಇದೆ. ಈ ಕುರಿತಂತೆ ಅವರ ತಂದೆ ಮತ್ತು ತಾಯಿ ಕೂಡ ಅಸಮಾಧಾನಗೊಂಡಿರುವಂಥದ್ದು ಶ್ರೀಲಕ್ಷ್ಮಿ. ಜೊತೆಗೆ ಕೇವಲ ಅಂದರೆ ಈ ವಿಚಾರದಲ್ಲಿ ಸುಮ್ಮನೆ ಒಂದು ಕ್ಷುಲ್ಲಕವಾದಂಥ ಒಂದು ವಿಷಯನ ಇಟ್ಕೊಂಡು ಈ ರೀತಿ ಫೋಟೋಗಳನ್ನು, ವಿಡಿಯೋಗಳನ್ನ ಹರಿಬಿಡಲಾಗ್ತಾ ಇದೆ ಅಂತಕ್ಕಂಥ ದೂರನ್ನು ವಿದ್ಯಾನಗರ ಪೊಲೀಸ್ ಠಾಣೆ ಇರ್ಬೋದು, ಅದರ ಜೊತೆಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಈಗಾಗಲೇ ನೇಹಾ ಅವರ ತಾಯಿ ಗೀತಾ ಹಿರೇಮಠ ಅವರು ದೂರನ್ನು ನೀಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಪ್ರಕಾಶ್, ಡೀಟೇಲ್ಸ್ಗಾಗಿ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ ಫಯಾಜ್ 2024 ಅಂತ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲೇನು ಬಹಳ ಜನ ಏನಿಲ್ಲ, ಯಾವ ಕ್ರಿಯೇಟ್ ಆಗಿದೆ ಅದು ಅನ್ನೋದನ್ನು ಸೈಬರ್ ಕ್ರೈಮ್ ಪೊಲೀಸರು ಕಂಡುಹಿಡಿಯಬೇಕಾಗಿದೆ. ಇನ್ನು ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ತಂದೆ ನಿರಂಜನ್ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಫೋನ್ ಮೂಲಕ ಸಂಭಾಷಣೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈ ಮೂಲಕ ನಿರಂಜನ್ ಅವ್ರ ಜೊತೆಗೆ ನಿಂತಿದ್ದಾರೆ, ಧೈರ್ಯ ತುಂಬಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಬಳಿಕ ಸಿಎಂಗೆ ಧನ್ಯವಾದ ತಿಳಿಸಿದ್ದಾರೆ ನಿರಂಜನ್. ಸಹಜವಾಗಿ ನಿರಂಜನ್ ಅವ್ರಿಗೆ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಕಾಂಗ್ರೆಸ್ ನಾಯಕರು ಯಾರು ಕೂಡ ನಮ್ಮ ಜೊತೆಗಿಲ್ಲ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತ. ಹಾಗಾಗಿ ಈಗ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ ಆಗಿದೆ, ಫೋನ್ ಮೂಲಕ ಮಾತನಾಡಿದ್ದಾರೆ. ಸರ್ ನಮಸ್ಕಾರ ಸರ್, ನಾನು ನಿರಂಜನ್ ಹಿರೇಮಠ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹೌದು ಸರ್. ಅದೇ ತಾವು ಏನು ಮಾಡಿದ್ದೀರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಹ್ಞೂ ಸರ್. ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ, MLA ಪ್ರಪ್ರಥಮವಾಗಿ MLA ಪ್ರಸಾದ್ ಅವರಿಗೆ, ಈ ಮಿಂಡೇಶ್ವರಿ ಅವರೆಲ್ಲ